ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಸೊ ಏನಪ್ಪಾ, ಇಷ್ಟು ದಿನ ಒಂದು ಡೀಪ್ ಡಿಸ್ಕಷನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ನಾವಿಬ್ರು ಅಂದ್ರೆ ಲೈಕ್ ಇಬ್ರು ಒಟ್ಟಿಗೆ ಆಗಿ ಕಣ್ಮರೆ ಆಗಿದ್ವಿ, ಒಟ್ಟಿಗೆ ಡಿಸ್ಕಷನ್ ಮಾಡಿಲ್ಲ, ಕಣ್ಮರೆ ಆಗಿದ್ವಿ. ಅಂದ್ರೆ ಇಂಡಿವಿಜುವಲ್ ಆಗಿ ಮಾಡ್ತಿದ್ವಿ. ಸೊ ಒಂದು ಜಾಸ್ತಿ ದಿನ ಆದ್ಮೇಲೆ ಡಿಸ್ಕಷನ್ಗೆ ಬಂದಿದೀವಿ. ಯಾಕೆ ಅಂತ ಅಂದ್ರೆ ಇಂಡಿಯನ್ ಸ್ಕ್ವಾಡ್ ಬಿಟ್ಟವ್ರೆ ಗುರು. T20 ವರ್ಲ್ಡ್ ಕಪ್ಗೆ ಒಂದು ಇಂಡಿಯನ್ ಸ್ಕ್ವಾಡ್ ಬಿಟ್ಟವ್ರೆ. ಸೊ ಈ ಸ್ಕ್ವಾಡ್ ಅಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಗೆಲ್ಲುವುದು, ಅಂದ್ರೆ ಲೈಕ್ ನಮ್ಗೇನು ಆತರ ಅರ್ಹತೆ ಇಲ್ಲ ಗೆಲ್ತಾರೆ ಸೋಲ್ತಾರೆ ಅಂತ ಹೇಳಕ್ಕೆ. ಬಟ್ ಆದ್ರೆ ನಮ್ಮ ಒಂದು ಒಪಿನಿಯನ್, ಗೆಲ್ಲೋ ಅರ್ಹತೆ ಅಂದ್ರೆ ಲೈಕ್ ಒಂದು ಗೆಲ್ಲೋ ಗೆಲ್ಲೋ ಕುದುರೆನ, ಈ ಟೀಮ್ ಅಲ್ಲಿ ಗೆಲ್ಲೋ ಕುದುರೆಗಳು ಇದಾವ, ಗೆಲ್ಸೋ ಕುದುರೆಗಳಿದಾವ ಅನ್ನೋ ಒಂದು ಮಾತು ಅಷ್ಟೇ. ಸೊ ಈ ಟೀಮ್ ನೋಡಿದ್ರೆ ಗುರು, ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್ ಕೊಹ್ಲಿ, ಸ್ಕೈ, ರಿಷಬ್ ಪಂತ್ ಬ್ಯಾಕ್ ಅಂಡ್ ಸಂಜು ಸ್ಯಾಮ್ಸನ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಕ್ರೇಜಿ. ಹಾರ್ದಿಕ್ ಪಾಂಡ್ಯನ ವೈಸ್ ಕ್ಯಾಪ್ಟನ್ ಮಾಡಿದ್ದು ಅದು ನಾ ಮಾಯ ಒಳಗೋ ಮಾಯ ನನ್ನೊಳಗೋ ಅನ್ನೋ ತರ ಆಯ್ತು. ಶಿವಮ್ ದುಬೆನ ಮಣೆ ಹಾಕಿದ್ದು ಕ್ರೇಜಿ ಅನಿಸ್ತು. ರವೀಂದ್ರ ಜಡೇಜಾ ಅವರು ಒಬ್ವಿಯಸ್ಲಿ ಬೇಕು, ಬಟ್ ಆದ್ರೂ ಅಂದ್ರೆ ಲೈಕ್ ಸ್ವಲ್ಪ ಸ್ಟ್ರೈಕ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ ಅವ್ರದ್ದು. ಅಕ್ಷರ್ ಪಟೇಲ್ ಅಣ್ಣನ ಆದ್ರೂ ಇದೊಂದೊಂಥರ ಸ್ವಾಭಾವಿಕವಾಗಿ ತಗೊಂಡಿರೋ ತರ ಕಾಣಿಸ್ತಿಲ್ಲ, ಫೋರ್ಸ್ಡ್ ಅಂತ ಅನ್ಸ್ತಿದೆ. ಕುಲ್ದೀಪ್ ಯಾದವ್ ಅಣ್ಣ ಓಕೆ ಅಂದ್ರೆ ಬೇಕೇ ಬೇಕು. ಚಾಹಲ್ ಅಣ್ಣ ಒಬ್ವಿಯಸ್ಲಿ ಪರ್ಪಲ್ ಕ್ಯಾಪ್ ಒಂದು ರೇಸ್ ಅಲ್ಲಿ ಇರೋರು, ಸೊ ಅವ್ರು ಬೇಕೇ ಬೇಕು. ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಸ್ಕ್ವಾಡ್ ಅಲ್ಲಿ ಗುರು ನನ್ಗೆ ಕ್ರೇಜಿ ಅನ್ಸಿದ್ದು ಅಂದ್ರೆ ಕ್ರೇಜಿ ಅಲ್ಲ, ಡೈರೆಕ್ಟ್ ಆಗಿ ನಾಮಿನೇಟ್ ಆಗೋರು ಅಂದ್ರೆ ಜಸ್ಪ್ರೀತ್ ಬುಮ್ರಾ ಒಬ್ರೇ ಅನ್ಸುತ್ತೆ. ಅಂದ್ರೆ ವಿರಾಟ್ ಕೊಹ್ಲಿ ಒಬ್ವಿಯಸ್ಲಿ ಇದಾರೆ, ಬಟ್ ಫಸ್ಟ್ ಮಣೆ ಹಾಕೋದು ಇವ್ರು ಅಂತಂದ್ರೆ ಹಾಕ್ಬೇಕು. ಏನಂತೀರಾ? ಈ ಸಿರಾಜು, ಹರ್ಷದೀಪ್ ಸಿಂಗ್ ಅವ್ರನ್ನ ಸ್ವಲ್ಪ ಇಬ್ರು ಮ್ಯಾನೇಜ್ ಮಾಡ್ತಾರೆ ಅವ್ರಿಬ್ರ ಜೊತೆ ಅಂತ. ಸೊ ಓವರ್ ಆಲ್ ಆಗಿ ನಾನು ಸ್ಕ್ವಾಡ್ ನೇಮ್ಸು ಹೇಳಿದೀನಿ. ಸೊ ನಿನ್ಗೇನ್ ಅನ್ಸುತ್ತೆ ಗುರು ಈ ಸ್ಕ್ವಾಡ್ ನೋಡಿದ್ರೆ? ಅದೇ ಮತ್ತೆ ನೀನ್ ಹೇಳ್ದಂಗೆ ಸ್ಕ್ವಾಡ್ ಆಕ್ಚುಲಿ ಆಲ್ಮೋಸ್ಟ್ 90% 95% ಎಕ್ಸ್ಪೆಕ್ಟೆಡ್ ಇತ್ತು. ಮತ್ತೆ ಏನ್ ಗೊತ್ತಾ, ಇವರು ಆಲ್ಮೋಸ್ಟ್ ಸೆಲೆಕ್ಟರ್ಸ್ ಯಾರ್ಯಾರು ಇದಾರೆ ಅವರನ್ನೇ ಸೆಲೆಕ್ಟ್ ಮಾಡಿದಾರೆ. ಅಂದ್ರೆ ಮೊದಲು T20 ವರ್ಲ್ಡ್ ಕಪ್ ಆಡ್ದವರು ಎಕ್ಸ್ಪೀರಿಯನ್ಸ್ಡ್ ಯಾರಿದಾರೆ ನೋಡು ಅವ್ರನ್ನೇ ಬ್ಯಾಕ್ ಮಾಡಿದ್ದಾರೆ. ಜಾಸ್ತಿ ಏನು ಪ್ರಯೋಗ ಮಾಡಕ್ ಹೋಗಿಲ್ಲ ಈ ಸರ್ತಿ. ಅಂದ್ರೆ ಯಂಗ್ಸ್ಟರ್ಸ್ ಗೆಲ್ಲ ಜಾಸ್ತಿ ಅಂದ್ರೆ ಹೊಸೊಬ್ರಾಗಿ ಶಿವಮ್ ದುಬೆ ಮತ್ತೆ ಸ್ಯಾಮ್ಸನ್ ಬಿಟ್ರೆ ಅಫ್ಕೋರ್ಸ್ ಜೈಸ್ವಾಲ್ ಕೂಡ ಮತ್ತೆ ಎಲ್ರು ಆಲ್ಮೋಸ್ಟ್ ಮೊದಲು ಆಡದವರು T20 ವರ್ಲ್ಡ್ ಕಪ್, ಸೊ ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಸೊ ಟೀಮ್ ಆಲ್ಮೋಸ್ಟ್ ಸಾಲಿಡ್ ಇದೆ. 15 ಅಂತ ಹೇಳುವಾಗ ಸಾಲಿಡ್ ಕಾಣ್ತಿದೆ. ಒಂದೆರಡು ವೀಕ್ನೆಸಸ್ ಬಿಟ್ರೆ ಫಿನಿಶಿಂಗ್ ಮತ್ತೆ ಡೆತ್ ಓವರ್ಸ್ ಅಂತ ಬಿಟ್ರೆ ಮತ್ತೆಲ್ಲ ಸ್ಟ್ರಾಂಗ್ ಆಗೇ ಇದೆ ಗುರು. ಒಂದು ವಿನ್ನಿಂಗ್ ಕಾಂಬಿನೇಷನ್, ಐ ಮೀನ್ ಟಾಪ್ 4 ಅಂತೂ ಬರ್ಲೇಬೇಕು, ಅದು ಮ್ಯಾಂಡೇಟರಿ. ಅಲ್ಲಿಂದ ಇರೋದು ಚಾಲೆಂಜ್, ಪ್ರೆಷರ್ ಸಿಚುವೇಶನ್ ಹೆಂಗ್ ಆಡ್ತಾರೆ, ಸೊ ಅಲ್ಲಿಂದ ನಮ್ ಮೇನ್ ಚಾಲೆಂಜ್ ಇರೋದು ಅಷ್ಟೇ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಫಿಲ್ಟರ್ ಇರಲ್ಲ ಅಂಡ್ ಮೀಮ್ಸ್ ಅಂತೂ ಜಾಸ್ತಿ ಆಡ್ ಮಾಡೋದೇ ಇಲ್ಲ. ಸೊ ಒಂದು ಡೀಪ್ ಡಿಸ್ಕಷನ್ ಅಂದ್ರೆ ಏನ್ ಗೊತ್ತಾ ಗುರು, ಚಾಹಲ್ ಅಂಡ್ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ 4 ಪ್ರಮುಖ ಅಸ್ತ್ರಗಳು. ಅಕ್ಷರ್ ಪಟೇಲ್ ನ ನೀವು ಬಿಟ್ರೆ ಆಬ್ವಿಯಸ್ಲಿ ರವೀಂದ್ರ ಜಡೇಜಾಗೆ ಒಂದು ಬ್ಯಾಕಪ್ ತರ ಇಟ್ಕೊಂಡ್ರೆ 3 ಜನ ಪ್ರಾಪರ್ ಸ್ಪಿನ್ನರ್ ಗುರು. ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಚಾಹಲ್. ಈ ವೆಸ್ಟ್ ಇಂಡೀಸ್ ಅಂಡ್ USA ಪಿಚ್ ನೋಡಿದ್ರೆ ಎಲ್ರು ಹೇಳೋ ಪ್ರಕಾರ ಎಲ್ಲ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಫುಲ್ ಸ್ಲೋ ಪಿಚ್ ಅಂತೆ. ಸೊ ಈ ಪಿಚ್ ಅಲ್ಲಿ ಈ ತರ ಸ್ಪಿನ್ನರ್ಸ್, ಒಂದು ಕ್ವಾಲಿಟಿ ಸ್ಪಿನ್ನರ್ಸ್ ತಗೊಂಡ್ ಹೋಗ್ತಿದ್ರ ಅಂದ್ರೆ ಸ್ವಲ್ಪ ಅಕ್ರೇಜಿನೇ ಅನ್ಸುತ್ತೆ ಗುರು ಈ ಟೀಮ್ ಅಲ್ಲಿ. ಹೌದೌದು, ಆಕ್ಚುಲಿ ಎಕ್ಸ್ಟ್ರಾ ಸ್ಪಿನ್ನರ್ ಜಸ್ಟ್ ಬಿಕಾಸ್ ಆಫ್ ಪಿಚರ್ಸ್ ಗೆ ಅವ್ರು ಆಡ್ ಮಾಡ್ದಂಗೆ ಇದೆ. ಸೊ ಅದೊಂದು ಸ್ಲಾಟ್ ಇತ್ತಲ್ಲ, ಆ ಸ್ಲಾಟ್ ಅಲ್ಲಿ ಐದರ್ ನೀವು ಎಕ್ಸ್ಟ್ರಾ ಸ್ಪಿನ್ನರ್ ಆಡಿಸ್ಬೋದಿತ್ತು, ಅಥವಾ ಎಕ್ಸ್ಟ್ರಾ ಫಾಸ್ಟ್ ಬಾಲರ್ ಆಡಿಸ್ಬೋದಿತ್ತು, ಅಥವಾ ಎಕ್ಸ್ಟ್ರಾ ಬ್ಯಾಟರ್ ಅಂದ್ರೆ ರಿಂಕು ಸಿಂಗ್ ನ ಆಡಿಸ್ಬೋದಿತ್ತು. ಸೊ ಜಸ್ಟ್ ಬಿಕಾಸ್ ವೆಸ್ಟ್ ಇಂಡೀಸ್ ಅಲ್ಲಿ ನಾವು ಎಸ್ಪೆಷಲಿ ಸೂಪರ್ ಹಿಟ್ ಎಲ್ಲ ವೆಸ್ಟ್ ಇಂಡೀಸ್ ಅಲ್ಲಿ ಆಡೋದು, ಸೆಮೀಸ್ ಫೈನಲ್ ಎಲ್ಲ. ಸೊ ಅದು ಆಲ್ಮೋಸ್ಟ್ ಸ್ಲೋ ಪಿಚರ್ಸ್ ನಮಗೆ ಗೊತ್ತಿರೋ ಹಾಗೆ. ಸೊ ಅಲ್ಲಿಗೆ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕೇ ಬೇಕಾಗ್ತಾರೆ. ನಮ್ಮಲ್ಲಿ ಅಂತ ಎಕ್ಸ್ಟ್ರಾ ಸ್ಪಿನ್ನರ್ ಇದ್ದಾರೆ, ಯುಜ್ವೇಂದ್ರ ಚಹಲ್ ಅಂತ ಕ್ವಾಲಿಟಿ ಸ್ಪಿನ್ನರ್ ಇರ್ಬೇಕಂದ್ರೆ ಯಾಕೆ ಮಿಸ್ ಮಾಡ್ಬೇಕು ಹೇಳಿ. ಸೊ ಅದಕ್ಕೆ ಅವ್ರನ್ನ ಮಿಸ್ ಮಾಡ್ಲೇ ಇಲ್ಲ. ತುಂಬಾ ಆಪ್ಷನ್ಸ್ ಇರುತ್ತೆ ಬೌಲಿಂಗ್ ಅಲ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಕ್ವಾಲಿಟಿ ಸ್ಪಿನ್ನರ್ಸ್ ಅಲ್ಲಿ ಅಂತೂ ಡೆಫಿನೆಟ್ ಆಗಿ ಯೂಸ್ ಆಗೇ ಆಗ್ತಾರೆ. ಎಸ್ ಆಬ್ವಿಯಸ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಹಾರ್ದಿಕ್ ಪಾಂಡ್ಯ ಆಸ್ ಎ ವೈಸ್ ಕ್ಯಾಪ್ಟನ್ ಗುರು, ನಾನು ಈ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೆ, ಹಾರ್ದಿಕ್ ಪಾಂಡ್ಯ ಆಸ್ ಎ ವೈಸ್ ಕ್ಯಾಪ್ಟನ್ ಮಾಡೋ ಬದಲು ಜಸ್ಪ್ರೀತ್ ಬುಮ್ರಾ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದಾಗಿತ್ತು. ಯಾಕೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಈ ಸೀಸನ್ ನೋಡಿದ್ರೆ IPL ಸೀಸನ್ ಅಂದ್ರೆ ಲೈಕ್ ಇಂಡಿಯನ್ ಟೀಮ್ದು ಒಂದು ಬೇಡ, ಬಟ್ IPL ಸೀಸನ್ ನೋಡಿದ್ರೆ ಗುರು ಡಿಸಾಸ್ಟರ್ ಅಂತಾನೆ ಹೇಳ್ಬೋದು. ಆತರ ಅಂದ್ರೆ ಓಕೆ, ಈಗ ನಿನ್ನೆ ಮ್ಯಾಚ್ ಒಂಚೂರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಇಲ್ಲ ಅಂತಿಲ್ಲ, ಬಟ್ ಆದ್ರೂ ಅವ್ರದ್ದೇನೋ ನಡೀತಾನೆ ಇಲ್ಲ ಗುರು ಈ ಸೀಸನ್. ಒಂದು
ಈ ಸೀಸನ್ ಅಲ್ಲಿ ಅಂದ್ರೆ IPL ಸೀಸನ್ ಅಲ್ಲಿ. ಸೊ ಆಬ್ವಿಯಸ್ಲಿ ಹಾರ್ದಿಕ್ ಪಾಂಡ್ಯನ ಆಸ್ ಅ ವೈಸ್ ಕ್ಯಾಪ್ಟನ್ ಮಾಡಿದ್ದು ಒಂಥರ ಏನೋ ಒಂದು ಏನಂತಾರೆ ಮಾಡ್ಬಾರ್ದಾಗಿತ್ತ ಅಂತ. ಬುಮ್ರಾ ಅವ್ರ ಜಾಗದಲ್ಲಿ ಬುಮ್ರಾನ ಮಾಡ್ಬೋದಾಗಿತ್ತ ಅಂತ. ಹೌದು, ಹಾರ್ದಿಕ್ ಪಾಂಡ್ಯ ಕೇಸ್ ನೋಡಿದ್ರೆ ಈ ರೀಸೆಂಟ್ IPL ಅಂತ ಅವ್ರದ್ದು ಫಾರ್ಮ್ ಅಂತೂ ವರ್ಸ್ಟ್ ಫಾರ್ಮ್ ಅಂತ ಹೇಳ್ಬೋದು. ಅವ್ರ ಕರಿಯರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇಷ್ಟು ವರ್ಸ್ಟ್ ಫಾರ್ಮ್ ಯಾವಾಗ್ಲೂ ಬಂದಿಲ್ಲ ಅನ್ಸುತ್ತೆ. ನಾವು ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಕ್ಯಾಪ್ಟನಿಂಗ್ ಮಾಡ್ತಿದ್ರು ಇಂಡಿಯಾ ಟೀಮ್ಗೆ. ವರ್ಲ್ಡ್ ಕಪ್ಗೂ ಅವರೇ ಕ್ಯಾಪ್ಟನ್ ಆಗ್ಬೋದೇನೋ ಅಂತ ರೀತಿ ಡಿಸ್ಕಷನ್ಸ್ ಇತ್ತು ಒನ್ ಟೈಮ್ ಅಲ್ಲಿ. ಯಾಕಂದ್ರೆ ಅವರು GT ಒನ್ ಟೈಮ್ ವಿನ್ ಮಾಡಿಸಿದ್ರು, ಫೈನಲಿಗೆ ನೆಕ್ಸ್ಟ್ ಇಯರ್ ಫೈನಲ್ ಕೂಡ ತಗೊಂಡೋಗಿದ್ರು. ಸೊ GT ಅಲ್ಲಿ ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಮಾಡಿದ್ರು. ಮುಂಬೈಗೆ ಬಂದ್ ಕೂಡಲೇ ಎಲ್ಲ ರೆಪ್ಯುಟೇಷನ್ ಹಾಳಾಯ್ತು ಅನ್ಸುತ್ತೆ ಹಾರ್ದಿಕ್ ಪಾಂಡ್ಯದು. ಕ್ಯಾಪ್ಟನ್ಸಿ ಬಿಡೋದು, ಐ ಮೀನ್ ಜಸ್ಟ್ ಪರ್ಫಾರ್ಮೆನ್ಸ್ ಆದ್ರೂ ಬರ್ಬೇಕಿತ್ತು. ಬ್ಯಾಟಿಂಗ್ ಅಲ್ಲೂ ಅಷ್ಟು ಪರ್ಫಾರ್ಮೆನ್ಸ್ ಬರ್ತಿಲ್ಲ, ಫಾರ್ಮ್ ಹೋಗಿದೆ, ಇಂಜುರಿ ಕನ್ಸರ್ನ್ ಬೇರೆ ಇದೆ. ಸೊ ಅದಕ್ಕೆ ಶಿವಮ್ ದುಬೆ ಅವ್ರದ್ದು ಎಂಟ್ರಿ ಆಗಿದೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಇಂಜುರಿ ಕನ್ಸರ್ನ್ ಇರೋದ್ರಿಂದ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ಬ್ಯಾಕಪ್ ಆಗಿ ಇಟ್ಟಿದ್ದಾರೆ ಶಿವಮ್ ದುಬೆನ. ಸೊ ವೈಸ್ ಕ್ಯಾಪ್ಟನ್ಸಿ ಹೌದು ಬ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ಇನ್ನು ಟೀಮ್ ಇಂಡಿಯಾದವರು ಅಷ್ಟು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ತಿಲ್ಲ. ಅವ್ರಿಗೆ ಚಾಲೆಂಜ್ ಇದ್ದೇ ಇರುತ್ತೆ. ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಪರ್ಫಾರ್ಮ್ ಮಾಡಿ ಒಂಥರ ಪ್ರೂವ್ ಮಾಡ್ಲೇಬೇಕು ಇವಾಗ. ಅಲ್ಲ ಗುರು, ನೀನು ನಿನ್ನೆ ಹೇಳ್ದಂಗೆ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ಯಲ್ಲ, ರೋಹಿತ್ ಶರ್ಮಾ, ಸ್ಕೈ ಅಂಡ್ ಹಾರ್ದಿಕ್ ಪಾಂಡ್ಯ, ಈ ಕಡೆ ಬುಮ್ರಾ ಅವರು ಎಕ್ಸೆಪ್ಷನ್, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ನಾವು. ಬಟ್ ಈ 3 ಜನ, ರೋಹಿತ್ ಶರ್ಮಾ, ಸ್ಕೈ ಅಂಡ್ ಇವರು ಹಾರ್ದಿಕ್ ಪಾಂಡ್ಯ, 3 ಜನದ ಫಾರ್ಮ್ ಬಿಗ್ ಕನ್ಸರ್ನ್ ಅಂತ ಅನ್ಸಲ್ವಾ? ಯಾಕೆ ಅಂದ್ರೆ ಏನು, ರೋಹಿತ್ ಶರ್ಮಾ ರನ್ ನೋಡಿದ್ರು ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ಸ್ಕೈ ನೋಡಿದ್ರೆ ಅಣ್ಣ ಏನ್ ಗೊತ್ತಿಲ್ಲಪ್ಪ, 0-72, 0-58 ಈ ತರ ಸ್ಕೋರ್. ಅದಾದ್ಮೇಲೆ ಇವಾಗ ಒಂದ್ 2 ಮ್ಯಾಚ್ ಅಂತೂ ಫುಲ್ ಟುಸ್ಪಟಾಕಿ ತರ ಆಗವ್ರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯದ್ ಇವಾಗ್ಲೇ ಮಾತಾಡ್ದಂಗೆ ಅವರು ಬಿಗ್ ಕನ್ಸರ್ನ್ ಅಪ್ಪ ಇವ್ರು 3 ಜನದ ಫಾರ್ಮು ಅಂತ. ಯಾಕಂದ್ರೆ ಇವರು ಶಾರ್ಟ್ ಲಿಸ್ಟೆಡ್, ಅಂದ್ರೆ ಪಕ್ಕ ಆಡೋ ಪ್ಲೇಯರ್ಸ್ ಇವರು ವರ್ಲ್ಡ್ ಕಪ್ ಅಲ್ಲಿ, ಅಂದ್ರೆ ಮ್ಯಾಚಸ್ ಅಲ್ಲಿ. ಆಬ್ವಿಯಸ್ಲಿ ಬಿಗ್ ಕನ್ಸರ್ನ್ ಅಂತಾನೆ ಹೇಳ್ಬೋದು ಗುರು. ನಿಜ. ಆಕ್ಚುಲಿ ನಾವು ಬ್ಯಾಟಿಂಗ್ ಲೈನ್ ಅಪ್ ಇಲ್ಲಿ ನೋಡಿದ್ರೆ ಫಾರ್ಮ್ ಅಲ್ಲಿ ಎಕ್ಸಾಕ್ಟ್ ಅಂದ್ರೆ ಕನ್ಸಿಸ್ಟೆಂಟ್ ಫಾರ್ಮ್ ಅಲ್ಲಿ IPL ಅಲ್ಲಿ ಇರೋದಂದ್ರೆ ಒಂದು ವಿರಾಟ್ ಕೊಹ್ಲಿ, ಇನ್ನೊಂದು ಸಂಜು ಸ್ಯಾಮ್ಸನ್, ಇನ್ನೊಂದು ಶಿವಮ್ ದುಬೆ. ಅದರಲ್ಲಿ ಸಂಜು ಸ್ಯಾಮ್ಸನ್, ಶಿವಮ್ ದುಬೆ ಆಡೋದು ಆಲ್ಮೋಸ್ಟ್ ಡೌಟ್. ಸೊ ಓನ್ಲಿ ವಿರಾಟ್ ಕೊಹ್ಲಿ ಇದ್ದಂಗೆ. ಯಶಸ್ವಿ ಜಾಸ್ವಾಲ್ ಕೂಡ 100 ಬಂತು, ಅದ್ ಬಿಟ್ರೆ ಬೇರೆನು ಬಂದೇ ಇಲ್ಲ. ರವೀಂದ್ರ ಜಡೇಜಾ ಕೂಡ ಫಾರ್ಮ್, ಫಿನಿಶಿಂಗ್ ರೋಲ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಮತ್ತೆ ರವೀಂದ್ರ ಜಡೇಜಾ ಏನ್ ಫಿನಿಶರ್ಸ್ ಆಗಿ ಏನು ಇದರಲ್ಲಿ ಟೀಮ್ ನಿಭಾಯಿಸ್ಬೇಕಲ್ಲ, ಅದು ತುಂಬಾ ಚಾಲೆಂಜ್ ಇರೋದು. ನಿಮ್ಗೆ ಲಾಸ್ಟ್ 5 ಓವರ್ಗೆ 50 ಬೇಕಂದ್ರೆ ಇಬ್ರಲ್ಲೂ ನೀವು ಬ್ಯಾಕ್ ಮಾಡ್ತೀರಾ ಹೊಡಿಯಕ್ಕೆ, ಅದು ಕ್ವಾಲಿಟಿ ಬೌಲರ್ಸ್ ಆ ಕಡೆ ಇರೋದ್ರಿಂದ ತುಂಬಾ ಚಾಲೆಂಜ್ ಇದೆ ಆ ಪ್ಲೇಸ್ ಅಲ್ಲಿ ಅಂತೂ. ಸೊ ಅದ್ ಹೆಂಗ್ ಮ್ಯಾನೇಜ್ ಮಾಡ್ತಾ ನೋಡ್ಬೇಕು. ಅಫ್ಕೋರ್ಸ್ ಬೌಲರ್ಸ್ ಇದ್ದೇ ಇದಾರೆ ಸ್ಪಿನ್ನರ್ಸ್ ಕಂಟ್ರೋಲ್ ಮಾಡಕ್ಕೆ, ಬಟ್ ಬ್ಯಾಟ್ಸ್ಮನ್ ಗಳು ಫಾರ್ಮ್ ಗೆ ಬರ್ಲೇಬೇಕು ಗುರು, ಇಲ್ಲಾಂದ್ರೆ ಕಷ್ಟ, ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಇವಾಗ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಇದರಪ್ಪ ಹಿಟರ್ಸ್ ತರನೇ. ಬಟ್ ಆದ್ರೆ ಇವ್ರಿಗೆ ಸಾಥ್ ಕೊಡೋರು ರವೀಂದ್ರ ಜಡೇಜಾ. ಈ 3 ಜನರಲ್ಲಿ 3 ಜನನ ಇವ್ರು ಏನಾದ್ರು ಆಡ್ಸಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುರು ರವೀಂದ್ರ ಜಡೇಜಾ ಅವ್ರ ಕಡೆಯಿಂದ. ಯಾಕಂದ್ರೆ ರವೀಂದ್ರ ಜಡೇಜಾ ಅವ್ರನ್ನ ಆಸ್ ಎ ಬೌಲರ್ ಗಿಂತ ಆಸ್ ಎ ಬ್ಯಾಟ್ಸ್ಮನ್ ತರ ನೋಡ್ಬೇಕು ಅನ್ನೋ ತರ ಆಗಿದೆ. ಕ್ರೇಜಿ ರನ್ಸ್ ಬರ್ಲೇಬೇಕು ಅವ್ರ ಕಡೆಯಿಂದ. ಅಂದ್ರೆ ಲಾಸ್ಟ್ ಒಂದ್ 8 ಬಾಲ್ 25 ರನ್, 8 ಬಾಲ್ 30 ರನ್ ಆ ತರ ಬರ್ಲೇಬೇಕು ಗುರು. ನಾವ್ ಅಂದ್ರೆ ಜಾಸ್ತಿ ನೋಡಿಲ್ಲ ಜಡೇಜಾ ಅವ್ರ ಕಡೆಯಿಂದ. ಈ IPL ಸೀಸನ್ ಅಲ್ಲೂ CSK ಅವ್ರ ಕಡೆಯಿಂದ ಅಷ್ಟು ನೋಡಿರಲಿಲ್ಲ. CSK ಒಂದು ಮ್ಯಾಚ್ ಅಲ್ಲಿ ಅಷ್ಟೊಂದು ನೋಡಿಲ್ಲ ರವೀಂದ್ರ ಜಡೇಜಾ ಅವ್ರ ಕಡೆಯಿಂದ ಕ್ಯಾಮಿಯೋಸ್ ಎಲ್ಲ. ಯಾಕೆ ಅಂದ್ರೆ ಇವಾಗ ನೋಡು, ಟೀಮ್ ಡೇವಿಡ್ ಆಯ್ತು, ಈ ರುದರ್ಫೋರ್ಡ್ ಒಂದ್ ಯಾವ್ದೋ ಮ್ಯಾಚ್ ಅಲ್ಲಿ ನೋಡಿದ್ರು. ಆ ತರ ರವೀಂದ್ರ ಜಡೇಜಾ ಒಂದೇ ಮ್ಯಾಚ್ ಆಡಿರೋದು ಅನ್ಸುತ್ತೆ, ಒಂದು ಕ್ಯಾಮಿಯೋ ಬಂದ್ರೆ. ಅದ್ ಬಿಟ್ರೆ ಜಾಸ್ತಿ ಅಷ್ಟೊಂದು ನೋಡಿಲ್ಲ ಅಂತ. ಸೊ ರವೀಂದ್ರ ಜಡೇಜಾ ಅವ್ರ ಮೇಲೆ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಾನೆ ಹೇಳ್ಬೋದಪ್ಪ ಅಂತ. ಹೌದೌದು, ನಿಜ. ಸೊ ಜಡೇಜಾ 2021 ಅಲ್ಲಿ ಒಂದು IR ತುಂಬಾ ಚೆನ್ನಾಗಿ ಆಡ್ತಿದ್ರು. ಇಂಡಿಯಾ ಟೀಮ್ಗೆ ಒಳ್ಳೆ ಫಿನಿಶ್ ಮಾಡ್ತಿದ್ರು, CSK ಒಳ್ಳೆ ಫಿನಿಶ್ ಮಾಡ್ತಿದ್ರು. ಆಮೇಲೆ ಅವ್ರದ್ದು ಬ್ಯಾಟಿಂಗ್ ಅಷ್ಟು ಬರ್ತಾ ಇರ್ಲಿಲ್ಲ. ಅವ್ರದ್ದು ಏನಂದ್ರೆ ಒಂದ್ ಸ್ಲಾಟ್ ಅಲ್ಲಿ ಹಾಕಿರೋ ಅವ್ರು ಸ್ವಿಂಗ್ ಮಾಡ್ತಾರೆ ಲೆಗ್ ಸೈಡ್, ಬಟ್ ಆಫ್ ಸೈಡ್ ಗೇಮ್ ತುಂಬಾ ಅವ್ರದ್ದು ಲಿಮಿಟೆಡ್ ಇದೆ. ಸೊ ಅದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ ಆ ನೆಗೆಟಿವ್ ಪಾಯಿಂಟ್ ನ. ಸೊ ಅಲ್ಲಿ ಅವರು ಇಂಪ್ರೂವ್ ಮಾಡ್ಲೇಬೇಕು. ಯಾಕಂದ್ರೆ ಇಂಡಿಯಾ ಟೀಮ್ ಅಲ್ಲಿ ಫಿನಿಶರ್ಸ್ ಅಂತ ಹಾರ್ದಿಕ್ ಪಾಂಡ್ಯ ಫಾರ್ಮ್ ಅಲ್ಲಿ ಇಲ್ಲ, ಇವ್ರು ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ದೊಡ್ಡ ಇಶ್ಯೂ. ರಿಂಕು ಸಿಂಗ್ ಅನ್ನ ಕೂಡ ಹಾಕೊಂಡಿಲ್ಲ, ಅಲ್ಲೇ ನಮಗೆ ದೊಡ್ಡ ಹೊಡೆತ ಬಿದ್ರು ಬೀಳ್ಬೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 15 ಸ್ಕ್ವಾಡ್ ಅಂಡ್ ಏನಂತಾರೆ ಬ್ಯಾಕಪ್ ಅಲ್ಲಿ ಇರೋ ಪ್ಲೇಯರ್ಸ್ ಅದು ಇದು ಎಲ್ಲ ನೋಡಿದ್ವಿ. ಬ್ಯಾಕಪ್ ಪ್ಲೇಯರ್ಸ್ ಆಬ್ವಿಯಸ್ಲಿ ಶುಭಮನ್ ಗಿಲ್ ಅವರು ಇವರು ಎಲ್ಲ ಇದ್ದಾರೆ. ಸೊ ಅದೊಂಥರ ಎಕ್ಸ್ಕ್ಲೂಡೆಡ್ ಟೀಮೇ, ಅದು ನೆಕ್ಸ್ಟ್ ಮಾತಾಡೋಣ. ಬಟ್ ಇವಾಗ ಇಂಡಿಯನ್ ಒಂದು ಪ್ರೊಬೆಬಲ್ 11 ಗುರು ನನ್ ಪ್ರಕಾರ ಅಂದ್ರೆ ಇದೇ ಸೇಮ್ ಟೀಮ್ ಆಡಿಸ್ತಾರೆ ಅಂತ. ರೋಹಿತ್ ಅಣ್ಣ ಮತ್ತೆ ಇವರು ರೋಹಿತ್ ಕಾಕಾ ಅವರು, ಜೈಸ್ವಾಲ್ ಅಣ್ಣ ಇಬ್ರು ಓಪನಿಂಗ್ ಫಿಕ್ಸ್. ಯಾಕಂದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್. ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ನಂಬರ್ 3, ಸ್ಕೈ ಬೇಕೇ ಬೇಕು ನಂಬರ್ 4,
ಇವ್ರು ಶಿವಮ್ ದುಬೆ ಆಬ್ವಿಯಸ್ಲಿ ಆಡಿಸ್ತಾರೆ, ಯಾಕೆಂದ್ರೆ ಸ್ಪಿನ್ಗೆ ಕ್ರೇಜಿಯಾಗಿ ಆಡ್ತಾರೆ. ಸೊ ಮಿಡ್ಲಲ್ಲಿ ಇವರು ಶಿವಮ್ ದುಬೆ ಅಂಡ್ ಸ್ಕೈ ರಪ ಹೊಡಿಬಹುದು ಗುರು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಆಸ್ ಎ ಫಿನಿಶರ್ ತರ, ರಿಷಬ್ ಪಂತ್ ಕೀಪರ್, ರಿಷಬ್ ಪಂತ್ ಆರ್ ಸಂಜು ಸ್ಯಾಮ್ಸನ್ ಆಡಿಸಬಹುದು. ಇವರು ಏನಾದ್ರು ಸ್ವಲ್ಪ ಲೆಫ್ಟ್ ಹ್ಯಾಂಡರ್ ಮೇಲೆ ಜಾಸ್ತಿ ಫೋಕಸ್ ಇದ್ರೆ ರಿಷಬ್ ಪಂತ್ ಆಡಿಸ್ತಾರೆ, ಇಲ್ಲ ಅಂದ್ರೆ ಸಂಜು ಸ್ಯಾಮ್ಸನ್ ಆಡಿಸ್ತಾರೆ. ಅದ್ ಬಿಟ್ರೆ ರವೀಂದ್ರ ಜಡೇಜಾ ಆಬ್ವಿಯಸ್ಲಿ. ಸೊ 4 ಜನ ಪ್ರಾಪರ್ ಬ್ಯಾಟ್ಸ್ಮನ್ ತರ ಕಾಣ್ತಿದೆ ಗುರು ಟೀಮು. 8 ಜನ ಪ್ರಾಪರ್ ಬ್ಯಾಟ್ಸ್ಮನ್. ಆ ಲೆಕ್ಕಕ್ಕೆ ನೋಡಿದ್ರೆ ಬೇರೆ ಟೀಮ್ ಇಂಗ್ಲೆಂಡ್ ಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ 10 ಜನ ಅವ್ರೆ, ಬಟ್ ಆದ್ರೆ 8 ಜನ ಪ್ರಾಪರ್ ಬ್ಯಾಟ್ಸ್ಮನ್. ಸೊ ಇಲ್ಲಿ ಕುಲ್ದೀಪ್ ಯಾದವ್ ಅಣ್ಣ ಆಬ್ವಿಯಸ್ಲಿ ಸ್ಪಿನ್ ಕ್ರೇಜಿ ಆಗಿ ಮಾಡ್ತಾರೆ. ಸೊ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಹೆಂಗಂತಂದ್ರೆ ಒಂದ್ ಮ್ಯಾಚ್ ಕ್ರೇಜಿ ಆಗಿ ಆಡಿದ್ರೆ ಹಾಗೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಅಂದ್ರೆ ಏನೋ ಒಂದು 40-50 ಹೊಡ್ಸ್ಕೊಂಡ್ರೆ ನೆಕ್ಸ್ಟ್ ಇಂದ ಮೊಹಮ್ಮದ್ ಸಿರಾಜ್ ತಗೊಂಡ್ ಬರ್ಬೋದಪ್ಪ. ಆ ತರ ಒಂದು ಪ್ರಾಪರ್ ಪ್ಲಾನಿಂಗ್ ಇದೆ, ಇಲ್ಲ ಅಂತಿಲ್ಲ. ಟೀಮ್ ಮಾತ್ರ ಸೂಪರ್ ಬಾಗ್ ಕಾಣಿಸ್ತಿದೆ ಗುರು. ನೀನು ಆನ್ ಕಾರ್ಡ್ಸ್ ನೋಡಿದ್ರೆ ಈ ತರ ಟೀಮ್ಸ್ ಬೇಕು ಅಂದ್ರೆ, ಲೈಕ್ ಈ ತರ ಟೀಮು ನಿಂಗೆ ಸಿಕ್ಕಿದೆ ಅಂದ್ರೆ ಸಾಕಾಗಿದೆ ಅಂತ. ಹೌದೌದು, ಈ ಟೀಮ್ 11 ಆಲ್ಮೋಸ್ಟ್ ಸಾಲಿಡ್ ಆಗಿದೆ. ಬಟ್ ಒಂದ್ ಪ್ರಾಬ್ಲಮ್ ಏನಾಗ್ಬೋದು ಅಂದ್ರೆ, ನಿಮ್ದು 5th ಬೌಲರ್ ಆಗಿ ಐದರ್ ನೀವು ಹಾರ್ದಿಕ್ ಪಾಂಡ್ಯ, ಜಡೇಜಾ, ಶಿವಮ್ ದುಬೆ. ಸೊ ಇಲ್ಲಿ ಬೌಲಿಂಗ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇಲ್ಲಾಂದ್ರೆ ಶಿವಮ್ ದುಬೆನ ಕೂರಿಸಿ ಎಕ್ಸ್ಟ್ರಾ ಬೌಲರ್ ಆಗಿ ಆಡಿಸ್ಬೋದು, ಐದರ್ ಚಹಲ್ ನ ತರಬಹುದು ಅಥವಾ ಸಿರಾಜ್ ನ ತರಬಹುದು. ಸೊ ಆ ಟೈಪ್ ಮಾಡ್ಬೋದು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ 6 ಬೌಲರ್ ಆಗಿದ್ರೆ ಒಳ್ಳೇದು, ಯಾಕಂದ್ರೆ ಅಷ್ಟು ರಿಲಯಬಲ್ ಆಗಲ್ಲ ಎವ್ರಿ ಮೂಮೆಂಟ್ ಅಲ್ಲಿ. ಸೊ ಅಲ್ಲೊಂದು ಪ್ರಾಬ್ಲಮ್ ಇದೆ. ಬಟ್ ಬ್ಯಾಟಿಂಗ್ ಲೈನಪ್, ಈ ಲೈನಪ್ ಇಂದ ಬ್ಯಾಟಿಂಗ್ ಲೈನಪ್ ಸ್ಟ್ರೆಂತ್ ಆಗುತ್ತೆ. ಅಂದ್ರೆ ಟಾಪ್ 3 ಆಡ್ಕೊಟ್ರೆ ಕೆಳಗಿನವರಿಗೆ ತುಂಬಾ ಈಸಿ ಆಗುತ್ತೆ ಆಮೇಲೆ ಪಿಕಪ್ ಮಾಡಕ್ ಹೇಳ್ಬೋದು. ಸೊ ಅದೊಂದು ಚೇಂಜ್ ಇರ್ಬೋದು. ಶಿವಮ್ ದುಬೆ ಬದಲು ಎಕ್ಸ್ಟ್ರಾ ಬೌಲರ್ ಆಡಿಸ್ಬೋದು, ಇಲ್ಲಾಂದ್ರೆ ಆಲ್ಮೋಸ್ಟ್ ಇದೇ 11 ಆಡ್ತಾರೆ. ಅಲ್ಲ, ನೀನ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳ್ದಲ್ಲ, GT ಇರ್ಬೇಕಾದ್ರೆ ಯಾವ ಫಾರ್ಮ್ ಅಲ್ಲಿ ಇದ್ರೆ ಆ ಫಾರ್ಮ್ ಅಲ್ಲಿ ಇದ್ದಿದ್ರೆ 5th ಬೌಲರ್ ಅಂತ ಒಪ್ಕೊತಿದ್ದೆ ಗುರು. 5th ಬೌಲರ್ ಯಾಕೆ ಸ್ವಿಂಗ್ ಮಾಡ್ತಾರೆ ಅಂದ್ರೆ 2nd, 3rd ಬೌಲರ್ ಅನ್ಕೋಬಹುದಾಗಿತ್ತು. ಸೊ ಇವಾಗ ಇಂಗ್ಲೆಂಡ್ ಅಂಡ್ ಆಸ್ಟ್ರೇಲಿಯಾ ಟೀಮ್ ಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಇದೆ ಅಂತ ಟೀಮ್ ನನಗ್ ಕೇಳಿದ್ರೆ ಗುರು, ಇಂಗ್ಲೆಂಡ್ ಟೀಮು ಒಬ್ವಿಯಸ್ಲಿ ಸಾಲಿಡ್ ಟೀಮು. ಅಂದ್ರೆ ಅವ್ರು ಫುಲ್ ಆಫ್ ಆಲ್ರೌಂಡರ್ಸ್. ಅವರು ನೀವು 10 ಜನ ಬ್ಯಾಟ್ಸ್ಮನ್ ಹೊಡಿಬೇಕು, ಇದು ಇವ್ರು 250 ಹೊಡೆದ್ರು ನಾವು ಟಾರ್ಗೆಟ್ ನ ಚೇಸ್ ಮಾಡ್ತೀವಿ ಅನ್ನೋ ಟೀಮ್ ಅದು. ಈ ಕಡೆ ಆಸ್ಟ್ರೇಲಿಯಾಗ ಬಂದ್ರೆ ಪ್ಯಾಟ್ ಕಮಿನ್ಸ್ ನ ಕ್ಯಾಪ್ಟನ್ ಇಲ್ಲ ಗುರು, ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ ಅವರು. ಸೊ ಮ್ಯಾಕ್ಗರ್ ತಗೊಂಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಸ್ವಲ್ಪ ಆಡಿಲ್ಲ ಹುಡ್ಗ, ಇನ್ನು ಬೆಳಿಬೇಕು, ಬೆಳೆದ್ಮೇಲೆ ಆಡ್ಸೋಣ ಅಂತ ಅವ್ರದ್ದೊಂದು ಲೆಕ್ಕ. ಸೊ ಸಖತ್ತಾಗಿದೆ ಅವ್ರದ್ದು ಟೀಮ್. ಯಾಕೆಂದ್ರೆ ಟ್ರೇವಿಸ್ ಹೆಡ್ ಅವ್ರ ಏನಾದ್ರು ಫಾರ್ಮ್ ಅಂದ್ರೆ ಇವಾಗ ಮೊದ್ಲೇ ಫಾರ್ಮ್ ಅಲ್ಲ ಅವ್ರೆ. ಸೊ ಅವ್ರನ್ನ ತಡಿಬೇಕು ಇಂಡಿಯಾದವ್ರು. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂಚೂರು ಇದೆ, ಸಖತ್ತಾಗಿವೆ ಟೀಮು ಎರಡು ಅಂತ. ಅಂದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಕಂಪೇರ್ ಮಾಡಿದ್ರೆ ನಮ್ ಟೀಮು ಚೆನ್ನಾಗಿದೆ ಅಂತ ನನಗನ್ಸುತ್ತಪ್ಪ. ಕಂಪೇರಬಲ್ ನೋಡಿದ್ರೆ ಅಫ್ಕೋರ್ಸ್ ಕಾಂಪಿಟೇಷನ್ ಇದೆ ಮಚ್ಚ. ಅಂದ್ರೆ ಅವರಷ್ಟು ಅಂದ್ರೆ ಇಂಗ್ಲೆಂಡ್ ಇವಾಗ ಏನ್ ಅವ್ರದ್ದು ಸ್ಟ್ರಾಂಗ್ ಆಗಿದೆ ಅಂದ್ರೆ ಜಾಫ್ರಾ ಆರ್ಚರ್ ಬಂದಿದ್ದಾರೆ. ಸೊ ಅವ್ರ ಕಡೆ ಒಂದು ಒಳ್ಳೆ ಡೆತ್ ಬೌಲರ್ ಕಡೆ ಸಿಕ್ಕಿದ್ದಾರೆ. ನಮ್ ಕಡೆ ಬುಮ್ರಾ ಬಂದಾಗ ಅವ್ರ ಕಡೆ ಜಾಫ್ರಾ ಆರ್ಚರ್ ಬಂದಿದ್ದಾರೆ. ಆಮೇಲೆ ಕ್ರಿಸ್ ಜಾರ್ಡನ್ ಯಾವಾಗ್ಲೂ ಅವ್ರ ಕಡೆ ಡೆತ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. IPL ಎಲ್ಲ ಚೆನ್ನಾಗಿ ಆಡದೇ ಇಲ್ದೇ ಇದ್ರು ಇಂಗ್ಲೆಂಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಗೆ ಅದೊಂದು ಬೂಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಬೌಲಿಂಗ್ ಲೈನ್ ಅಪ್ ಅಲ್ಲಿ. ಬ್ಯಾಟಿಂಗ್ ಅಂತೂ ಒಬ್ರಿಗಿಂತ ಒಬ್ರು ಘಟಾನುಘಟಿಗಳೇ ಇದ್ದಾರೆ. ಅವಾಗ ಅವ್ರ ಕಡೆನೂ ಅಷ್ಟೇ, ವೆಸ್ಟ್ ಇಂಡೀಸ್ ಕಡೆ ಅಷ್ಟೇ, ಆಸ್ಟ್ರೇಲಿಯಾ ಕಡೆ ಅಷ್ಟೇ ಬ್ಯಾಟ್ಸ್ಮನ್ ನೋಡಿದ್ರೆ ಹೆದರಿಕೆ ಆಗುತ್ತೆ. ಸೊ ನಮ್ ಕಡೆನೂ ಇದ್ದಾರೆ ಸ್ವಲ್ಪ. ನಮ್ ಕಡೆ ಮಿಕ್ಸ್ ಅಂದ್ರೆ ಅಟ್ಯಾಕಿಂಗ್ ಆಡೋರು ಇದ್ದಾರೆ, ಸ್ವಲ್ಪ ನೋಡಿ ಆಡೋರು ಇದ್ದಾರೆ. ಸೊ ಅದು ಫ್ಲೆಕ್ಸಿಬಲ್ ಆಗಿ ಇಡ್ಬೋದು. ಅಂದ್ರೆ ವೆಸ್ಟ್ ಇಂಡೀಸ್ ಅಲ್ಲಿ ಅಂತ ನೋಡಿ ಆಡೋರು ಸ್ವಲ್ಪ ಬೇಕಾಗುತ್ತೆ. ಡಬ ಅಂತ ವಿಕೆಟ್ ಹೋದ್ರೆ 2-3 ವಿಕೆಟ್ ಬೇಗ ಹೋದ್ರೆ ನೋಡಿ ಆಡೋರು ಕೂಡ ಬೇಕಾಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಇದೆ ಬೇರೆ ಟೀಮಿಗೆ ಕಂಪೇರ್ ಮಾಡಿದ್ರೆ. ಎಸ್. ಸೊ ಆ ಫ್ಲೆಕ್ಸಿಬಿಲಿಟಿ ಇಂದಾನೆ ನಮ್ದು ಒಂಚೂರು ಯೂನಿಕ್ ಆಗಿ ಕಾಣಿಸುತ್ತೆ ಟೀಮು. ಯಾಕಂದ್ರೆ ಇಲ್ಲಿ ದಡಾಬಡ ಹೊಡೆದು ರಪ ಹೊಡೆದು ಹೋಗೋರು ಆಬ್ವಿಯಸ್ಲಿ ಆ ದಿನ ಅಂತ ಇದ್ರೆ ಗುರು ಇಂಗ್ಲೆಂಡ್ ಅವ್ರು ಗೆಲ್ಲೋ ಚಾನ್ಸ್ ಇರುತ್ತೆ. ಆ ದಿನ ಅಂತ ಇದ್ರೆ ಅವ್ರದೇ ದಿನ ಅಂತ ಇದ್ರೆ ವೆಸ್ಟ್ ಇಂಡೀಸ್ ಅವ್ರು ಗೊತ್ತಲ್ಲ ಹೆಂಗೆಂಗೋ ಆಡ್ತಾರೆ, ಹೇಳಕ್ಕೆ ಆಗಲ್ಲ. ಹೆಂಗೆಂಗೋ ಆಡ್ತಾರೆ, ತಾಯ್ತ ಕಟ್ಕೊಂಡು ಆ ತರ ಅನ್ನೋ ತರ ಕ್ರೇಜಿ. ಅವ್ರಂತೂ ಗೊತ್ತಿಲ್ಲ ಗುರು ಅವ್ರದ್ದು ಹೆಂಗೆ ಟೀಮ್ ಯಾವಾಗ ಹೆಂಗ್ ಆಡ್ತಾರಂತ ನಮ್ಗೆ ನಿಜ ಗೊತ್ತಿಲ್ಲ. ಆ ಟೀಮ್ ಒಂಥರ ವಿಸ್ಮಯಕಾರಿ ಟೀಮ್ ಅದು. ಹೌದು, ಹನ್ನೊಂದ್ ಜನನು ಬ್ಯಾಗ್ ಇಟ್ಕೊಂಡೇ ಬರ್ತಾರ ಅವ್ರು. ಬೌಲಿಂಗ್ ಮಾಡಿದ್ರೆ ಪರವಾಗಿಲ್ಲ, ಬ್ಯಾಟಿಂಗ್ ಅಲ್ಲಿ ಹೊಡೆದೇವಂತ. ಅದು ಅನ್ಬಿಲಿಯಬಲ್ ಅಪ್ಪ ಒಂದೊಂದ್ಸಾರಿ ಅವ್ರಂತೂ. ಅಂಡ್ ಇನ್ನೊಂದೇನ್ ಗೊತ್ತಾ, ಈ ಕಡೆ ಆಸ್ಟ್ರೇಲಿಯಾದು ಸ್ವಲ್ಪ ಮಾತಾಡ್ತವ್ರೆ. ಆಸ್ಟ್ರೇಲಿಯಾದು ಒಂದು ಪ್ಲೇಯರ್ ಮತ್ತೆ ಇಂಗ್ಲೆಂಡ್ ಒಂದು ಪ್ಲೇಯರ್ ಬಗ್ಗೆ ಜಾಸ್ತಿ ಮಾತಾಡ್ತವ್ರೆ. ಆಸ್ಟ್ರೇಲಿಯಾದು ಮ್ಯಾಕ್ಸ್ವೆಲ್ ಬಗ್ಗೆ ಮಾತಾಡ್ತಿದ್ದಾರೆ, ಇಂಗ್ಲೆಂಡ್ ಕಡೆ ವಿಲ್ ಜಾಕ್ಸ್. ಎರಡು ನಮ್ಮ RCB ತಂಡದಲ್ಲೇ ಇದ್ದಾರೆ ಇವರು ಪ್ಲೇಯರ್ಸ್. ಅವರು ಇಲ್ಲ ಆಡ್ತಿಲ್ಲ, ಅಲ್ಲೋಗ್ಬಿಟ್ಟು ಮ್ಯಾಕ್ಸ್ ಒಂದೇ ಕಾಲಲ್ಲಿ ಹೊಡಿತಾರೆ. ವಿಲ್ ಜಾಕ್ಸ್ ಅಣ್ಣ ಮೊದಲೇ ರೆಡ್ ಔಟ್ ಫಾರ್ಮಿಗೆ ಬಂದವ್ರೆ, ಅವರು ನಮ್ ಜೊತೆ ಹೊಡೆದ್ರೆ ಹೊಡಿಬೋದಪ್ಪ ಅನ್ನೋ ತರ.
ಇಂಗ್ಲೆಂಡ್ ಅಲ್ಲೂ ಅಷ್ಟೇ, ವಿಲ್ ಜಾಕ್ಸ್, ಫಿಲ್ ಸಾಲ್ಟ್ ಇಲ್ಲಿ ದಡ 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 ಬಡ ಅಂತ ಹೊಡಿಸಿದ್ದಾರೆ. ಜಾನಿ ಬೆಸ್ಟ್ ಕೂಡ ಫಾರ್ಮಿಗೆ ಬಂದಿದ್ದಾರೆ, ಅವ್ರ ಕೂಡ ಡೇಂಜರಸ್. ಬಟ್ಲರ್, ಮೊಯಿನ್ ಅಲಿ ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ಇದೆ ಗುರು. ಲಿವಿಂಗ್ ಸ್ಟೋನು ಇದಾರೆ. ಇಲ್ಲಿ ಆಡದೇ ಇದ್ರು ಅಲ್ಲ ಆಡ್ತಾರೆ ಅಲ್ವಾ, ಏನಾದ್ರು ಮಾಡಿ ಆಡ್ಕೊಳ್ತಾರೆ ಅವ್ರು. ನೆಕ್ಸ್ಟ್ ಬರೋದಾದ್ರೆ ಇದೊಂಥರ ಕ್ರೇಜಿ ಅನ್ನಸ್ತಪ್ಪ, ಎಕ್ಸ್ಕ್ಲೂಡೆಡ್ 11 ಅಂತ. ಇಲ್ಲಿ ಶುಭನ್ ಗಿಲ್ ಅಂಡ್ ಇವ್ರು ರಿಂಕು ಸಿಂಗು, ಮತ್ತೆ ಯಾರಪ್ಪ ಖಲೀಲ್ ಅಹಮದ್ ಅಂಡ್ ಇನ್ನೊಬ್ರು ಆವೇಶ್ ಖಾನ್, 4 ಜನನ ಒಂಥರ ರಿಸರ್ವ್ ಅಲ್ಲಿ ಇಟ್ಟವ್ರೆ. ಇಲ್ಲಿ ಯಾಕೆ ಆವೇಶ್ ಖಾನ್ ಹಾಕಿಲ್ಲ, ಮೋಸ್ಟ್ಲಿ ಇಷ್ಟ ಇಲ್ಲ ಅನ್ಸುತ್ತೆ ಆವೇಶ್ ಖಾನ್. ಸೊ ಎಕ್ಸ್ಕ್ಲೂಡೆಡ್ 11 ನೋಡಿದ್ರು, ಇದು ಕೂಡ ಸಖತ್ತಾಗಿದೆ. ನಾನು ಇವ್ರು ಎಕ್ಸ್ಕ್ಲೂಡೆಡ್ 11 ಹಾಕಿದಾಗ ಅಂದ್ರೆ ಯಾವ್ದೋ ಒಂದು ಸೋರ್ಸ್ ಅವ್ರು ಹಾಕಿದ್ರು. ಸೊ ಅಲ್ಲಿ ಕಮೆಂಟ್ ಅಲ್ಲಿ ನಂಗೆ ಇದು ಇಷ್ಟ ಆಯ್ತು ಬಿಡು 11, ಬಟ್ ಕಮೆಂಟ್ ನೋಡ್ತಾ ಇದ್ರೆ ಇದು ಈ ಟೀಮ್ ಮಾತ್ರ ಆಬ್ವಿಯಸ್ಲಿ ಪಾಕಿಸ್ತಾನ ಸೋಲ್ಸುತ್ತೆ ಅನ್ನೋ ತರ ಇದು ಸಖತ್ತಾಗೆ ಇದೆ ಗುರು ಅಲ್ವಾ. ನಂಗೆ ಮತ್ತೆ ಒಂದು ಡಿಸಪಾಯಿಂಟಿಂಗ್. ಏನೋ ಹೇಳ್ತಿದ್ಯಲ್ಲ, ಹೇಳು ಹೇಳು. ಅದೇ ನಂಗೆ ಒಂದೇ ಒಂದು ಡಿಸಪಾಯಿಂಟಿಂಗ್ ಅನ್ಸಿದ್ದು ಅಂದ್ರೆ KL ರಾಹುಲ್ ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕಾಗಿತ್ತು ಅಂತ. ನಮ್ಮ ಕನ್ನಡಿಗ KL ಅವರು ಮೊದ್ಲಿಂದಾನೇ ಆಡ್ಬೇಕಾಗಿತ್ತು ಗುರು. ಅದು ಏನು ಇಂಟೆಂಟ್ ಇಟ್ಕೊಂಡು ಆಡಿದ್ರಲ್ಲ, ಮೊದ್ಲಿಂದಾನೇ ಆಡ್ಬೇಕಾಗಿತ್ತು. ಅವ್ರು ಇವಾಗ ತೋರ್ಸುದ್ರು ಇಂಟೆಂಟ್. ಅದು ಯಾವ್ದು ಅಜಿತ್ ಅಗರ್ಕರ್ ಅವ್ರ ಕಣ್ಣಿಗೆ ಬೀಳಿಲ್ಲ ಅನ್ಸುತ್ತೆ. ಬಟ್ ಏನೋ ಹೇಳು. KL ರಾಹುಲ್ ಕೇಸ್ ನೋಡಿದ್ರೆ ಐದರ್ ಅವ್ರು ಮೊದ್ಲಿಂದಲೇ ಲಾಸ್ಟ್ 2 IPL ಸೀಸನ್ ಅಲ್ಲೇ ಸ್ಟ್ರೈಕ್ ರೇಟ್ ಇಂದ ಆಡ್ಬೇಕಿತ್ತು. 2 ವರ್ಲ್ಡ್ ಕಪ್ ನೋಡಿದ್ವಿ, T20 ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ. ತುಂಬಾ ಬ್ಯಾಡ್ ಹೋಗಿತ್ತು ಅವ್ರದ್ದು. ಅದೇ ಜಾಸ್ತಿ ಅವರಿಗೆ ಮುಳುವಾಯ್ತು ಅನ್ಸುತ್ತೆ. ಐದರ್ ಓಪನಿಂಗ್ ಅಲ್ಲಿ ಸ್ಟ್ರೈಕ್ ರೇಟ್ ಇಂಟೆಂಟ್ ಅಲ್ಲಿ ಆಡ್ಬೇಕಿತ್ತು, ಇಲ್ಲ ಅಂದ್ರೆ ಮಿಡ್ ಆರ್ಡರ್ಸ್ ಅಲ್ಲಿ ಬಂದು ಇಂಪ್ರೆಸ್ ಮಾಡ್ಬೇಕಿತ್ತು. ಮಿಡ್ ಆರ್ಡರ್ಸ್ ಅಲ್ಲಿ ಸ್ಲಾಟ್ ಇದ್ದಂಗಿತ್ತು. ರಿಷಬ್ ಪಂತ್ ಅಥವಾ ಸಂಜು ಸ್ಯಾಮ್ಸನ್ ಬರೋ ಚಾನ್ಸಸ್ ಇತ್ತು. ಓಪನಿಂಗ್ ತುಂಬಾ ಕಷ್ಟ ಇತ್ತು, ಯಾಕಂದ್ರೆ ಜೈಸ್ವಾಲ್, ಯಾರು ರೋಹಿತ್ ಶರ್ಮಾ ಇರ್ಲಿ, ಕೊಹ್ಲಿನೂ ಓಪನಿಂಗ್ ಮಾಡ್ತಾರೆ. ಸೊ ಅವಾಗ ಓಪನಿಂಗ್ ಸ್ಲಾಟ್ ತುಂಬಾ ಕಷ್ಟ ಆಗುತ್ತೆ. ಐದರ್ ಓಪನಿಂಗ್ ಅಲ್ಲಿ ಏನಾದ್ರು ಜಾಸ್ತಿ ಇಂಟೆಂಟ್ ಅಲ್ಲಿ ಆಡ್ಬೇಕಿತ್ತು, ಅಥವಾ ಮಿಡ್ ಆರ್ಡರ್ ಅಲ್ಲಿ ಬಂದು ಆಡ್ಬೇಕಿತ್ತು. ಸೊ ಅದೆರಡು ಆಗಿಲ್ಲ. ವರ್ಲ್ಡ್ ಕಪ್ ಕೂಡ ತುಂಬಾ ಎಫೆಕ್ಟ್ ಆಯ್ತು ಅನ್ಸುತ್ತೆ KL ರಾಹುಲ್ ಸೆಲೆಕ್ಷನ್ ಅಲ್ಲಿ. ಬಟ್ ಬೇರೆಯವರೆಲ್ಲ ಆಲ್ಮೋಸ್ಟ್ ರಿಂಕು ಸಿಂಗ್ ಒಂದೇ. ನಾನ್ ನೋಡಿದ್ರೆ ರಿಂಕು ಸಿಂಗ್ ಏನಾಯ್ತಂದ್ರೆ, ನಾವು 11 ನೋಡಿದ್ವಲ್ಲ, 11 ಅಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಇವಾಗ ನೋಡಿದ್ರೆ, ಜೈಸ್ವಾಲ್ ಇರ್ಲಿ, ರೋಹಿತ್ ಶರ್ಮಾ ಇರ್ಲಿ, ಸ್ಕೈ ಇರ್ಲಿ, ಕೊಹ್ಲಿ ಇರ್ಲಿ, ರಿಷಬ್ ಪಂತ್ ಅಥವಾ ಸಂಜು ಸ್ಯಾಮ್ಸನ್ ಇರ್ಲಿ, ಸೊ ಅವ್ರು ಯಾರು ಬೌಲಿಂಗ್ ಮಾಡಲ್ಲ, ಎಲ್ಲ ಬ್ಯಾಟಿಂಗ್. ಸೊ ಅದಕ್ಕೆ ರಿಂಕು ಸಿಂಗ್ ಆಡ್ಸಿದ್ರೆ 6 ಜನ ಬ್ಯಾಟರ್ಸ್ ಆಗ್ತಾರೆ. ಅವಾಗ ನಿಂಗೆ ಉಳ್ದಿರೋದು 5 ಬೌಲರ್ಸ್. ಆ 5 ಬೌಲರ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ 5th ಬೌಲರ್ ಆಗ್ತಾರೆ. ಅದು ತುಂಬಾ ರಿಸ್ಕಿ. ಸೊ ಅವ್ರೇನ್ ಯೋಚನೆ ಮಾಡಿರ್ಬೋದು ಅಂದ್ರೆ, ಹೆಂಗು ರಿಂಕು ಸಿಂಗ್ ನ ಆಡ್ಸಿದ್ರು 11 ಆಡ್ಸಕ್ ಕಷ್ಟ ಇರುತ್ತೆ. ಸೊ ಅದಕ್ಕಿಂತ ಒಂದು ಬೌಲಿಂಗ್ ಅಲ್ಲಿ ಎಕ್ಸ್ಟ್ರಾ ಆಪ್ಷನ್ ತರ್ಬೋದೇನಪ್ಪ ಅಂತ ಯುಜಿ ಚಾಹಲ್ ನ ಆಡಿಸಿದ್ದಾರೆ. ಸೊ ರಿಂಕು ಸಿಂಗ್ ತುಂಬಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ರು, ಅಷ್ಟು ಚೆನ್ನಾಗಿ ಆಡ್ತಿದ್ರು. ಬಟ್ ಏನ್ ಮಾಡಕ್ ಆಗಲ್ಲ. ಅದೇ ನೀನ್ ಹೇಳ್ದಲ್ಲ ರಿಂಕು ಸಿಂಗ್ ಅವ್ರ ಬಗ್ಗೆ, ನನ್ ಕಡೆ ಒಂದು ಸ್ಟಾಟ್ ಇದೆ ರಿಂಕು ಸಿಂಗ್ದು. 11 ಇನ್ನಿಂಗ್ಸ್ ಆಡಿದಾರೆ ಗುರು ಇಂಡಿಯನ್ ಟೀಮ್ಗೆ, ಅಂದ್ರೆ ಇಂಡಿಯನ್ ಟೀಮ್ ಅಲ್ಲಿ T20s ಅಲ್ಲಿ 356 ರನ್, 89 ಎವರೇಜ್, 176 ಗುರು ಸ್ಟ್ರೈಕ್ ರೇಟ್. ಅಬ್ಬಾ, ಈ ತರ ಅಂದ್ರೆ ಲೈಕ್ ಒಂದು 6th 7th ಪೊಸಿಷನ್ ಅಲ್ಲಿ ಇವ್ರು ಈಸಿಯಾಗಿ ಮ್ಯಾಚ್ ವಿನ್ನರ್ಸ್ ಅನ್ನೋ ತರ ಗುರು. ಇವ್ರು ಆಬ್ವಿಯಸ್ಲಿ ರಿಸರ್ವ್ ಅಲ್ಲಿ ಇರ್ತಾರೆ ಅಂದ್ರೆ ಬ್ಯಾಫ್ಲಿಂಗ್ ಅನ್ಸುತ್ತೆ ನನ್ಗಂತೂ. ಬಟ್ ಏನ್ ಮಾಡಕ್ ಆಗಲ್ಲ, ಅಂದ್ರೆ ಒಂದು ಟೀಮ್ ಕಾಂಬಿನೇಷನ್ ನೋಡಿದ್ರೆ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ಶಿವಮ್ ದುಬೆ ಹಂಗ್ ಹೊಡಿತವ್ರೆ. ಸೊ ಅವರು ಆಪ್ ಸ್ಲೋ ಪಿಚ್ ಅಲ್ಲಿ ಎರಡೆರಡು ಓವರ್ಸ್ ಎಲ್ಲ ಕೊಡ್ತಾರೆ. ಸೊ ರಿಂಕು ಸಿಂಗ್ ಅವ್ರ ಕಡೆಯಿಂದ ಆಗಲ್ಲ ಅನ್ನೋ ಒಂದು ಅದೇ ಒಂದು ಮನೋಭಾವದಿಂದ ಮೋಸ್ಟ್ಲಿ ಮಾಡಿರ್ಬೋದು ಟೀಮ್ ನ ಅಂತ. ಬಟ್ ಈ ಟೀಮ್ ನೋಡಿದ್ರೆ ಸಖತ್ತಾಗಿದೆ ಗುರು. ಸಂದೀಪ್ ಶರ್ಮಾನ ಒಂಚೂರು ಮಾಡ್ಬೋದಾಗಿತ್ತು ಕನ್ಸಿಡರ್ ಅಂತ. ಹೌದೌದು, ಸಂದೀಪ್ ಶರ್ಮಾ ಮತ್ತೆ ಟಿ ನಟರಾಜನ್ ತುಂಬಾ ನಾನು ಸೆಲೆಕ್ಟ್ ಮಾಡ್ಬೋದು ಅನ್ಕೊಂಡಿದ್ದೆ. ಅಟ್ಲೀಸ್ಟ್ 15 ಅಲ್ಲಿ ರಿಸರ್ವ್ಸ್ ಅಲ್ಲಿ ಕೂಡ ಸೆಲೆಕ್ಟ್ ಮಾಡಿಲ್ಲ. ಅವರಿಬ್ರು ತುಂಬಾ ಇಂಪ್ರೆಸಿವ್. ಅಂದ್ರೆ ಈ IPL ಮಾತ್ರ ಅಲ್ಲ, ನಾವು ನೋಡೋದಾದ್ರೆ ಪ್ರೀವಿಯಸ್ 2-3 IPL ಸೀಸನ್ ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಇವರಿಬ್ರು. ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಹೊಸೊಬ್ರು ಅಂತ ಏನೂ ಅಲ್ಲ. ಸೊ ಅವರಿಬ್ರನ್ನ ಕನ್ಸಿಡರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ಡೆತ್ ಬೌಲರ್ಸ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಅದೇ ಏನ್ ಮಾಡಕ್ ಆಗಲ್ಲ. ಬೇರೆ ಆಪ್ಷನ್ಸ್ ನೋಡೋದಾದ್ರೆ ಶುಭನ್ ಗಿಲ್, ಋತುರಾಜ್ ಗಾಯಕ್ವಾಡ್ಗೂ ಚಾನ್ಸಸ್ ಕಡಿಮೆ ಇತ್ತು, ಯಾಕಂದ್ರೆ ಜೈಸ್ವಾಲ್ ಅವರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ T20 ಅಲ್ಲಿ. ಸೊ ಎಸ್, 11 ಅಂತೂ ಇದು ಕೂಡ ಸಾಲಿಡ್ ಆಗಿದೆ ಮಚ್ಚ. ಆಬ್ವಿಯಸ್ಲಿ ಇನ್ನೊಂದೇನ್ ಗೊತ್ತಾ, ರವಿ ಬಿಷ್ಣೋಯ್ ಸ್ವಲ್ಪ ಈ ಸೀಸನ್ ಅವ್ರದ್ದು ಒಂದು ಆಫ್ ಕಲರ್ ಇತ್ತು ಗುರು. ಬಟ್ ಆದ್ರೂ 6th ಪೊಸಿಷನ್ ಅಲ್ಲಿ ಇದಾರೆ ಗುರು. T20 ಒಂದು ರ್ಯಾಂಕಿಂಗ್ ನೋಡಿದ್ರೆ 6ನೇ ಸ್ಥಾನದಲ್ಲಿರೋ ಬೌಲರ್ಗೆ ಚಾನ್ಸ್ ಸಿಕ್ತಿಲ್ಲ ಅಂದ್ರೆ ಎಷ್ಟು ಇದೇ ಇರುತ್ತೆ ಅಂತ, ಟೈಟ್ ಇರುತ್ತೆ ಅಂತ ಸೆಲೆಕ್ಷನ್. ಯಪ್ಪ, 6th ಪೊಸಿಷನ್ ಅಲ್ಲಿ ಇರೋರ್ಗೆ ಚಾನ್ಸ್ ಸಿಕ್ತಿಲ್ಲ ಗುರು.
ಗುರು ಸಂಜಯ್ ಮಂಜರೇಕರ್ ಅವ್ರ ಬಗ್ಗೆ ಮಾತಾಡ್ಲೇಬೇಕಲ್ಲ. ಆಬ್ವಿಯಸ್ಲಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಸೆಲೆಕ್ಟ್ ಮಾಡಿ ಅಂದ್ರೆ ಲೈಕ್ ನಿಮ್ಮ ಪ್ರೊಬೆಬಲ್ 11 ಅಲ್ಲ, ಪ್ರೊಬೆಬಲ್ ಒಂದು 15 ಅನ್ಕೊಳ್ಳಿ, ಆ ತರ ಸ್ಕ್ವಾಡ್ ಅನ್ನು ಸೆಲೆಕ್ಟ್ ಮಾಡಿ ಅಂದ್ರೆ ಅಣ್ಣ ಅವರು ಫುಲ್ ನೆಕ್ಸ್ಟ್ ಲೆವೆಲ್ ಅಪ್ಪ. ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ನಾನು ಇಟ್ಕೊಂಡಿರಲಿಲ್ಲ. ವಿರಾಟ್ ಕೊಹ್ಲಿ ಕಾಕ ಅವರು ಫುಲ್ ಅದು ಮ್ಯಾಚ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಮಾತಾಡ್ತಾರಲ್ಲ, ಅದ್ರಲ್ಲಿ ತೊಳೆದ್ರಪ್ಪ ಎಲ್ಲರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಂದ್ರೆ ಕಾಮೆಂಟ್ರಲ್ಲಿ ಕೂತ್ಕೊಂಡ್ ಮಾತಾಡಿದ್ರೆ ಈ ತರನೇ ಆಗೋದು, ಇಲ್ಲಿ ಬಂದ್ ಆಡಿ ಗೊತ್ತಾಗುತ್ತೆ ನಿಮ್ಗೆ ಅನ್ನೋ ತರನೇ ನೀಟಾಗಿ ತೊಳೆದ್ ಬಿಟ್ರಪ್ಪ ಎಲ್ಲಾರ ಒಬ್ರನಲ್ಲ ಎಲ್ಲಾರ. ಸುನಿಲ್ ಗವಾಸ್ಕರ್ ಅವರು ಇದ್ರು, ಕಾಮೆಂಟ್ರಿ ಮಾಡ್ತಾರೆ ಅವರು ಒಂಚೂರು, ಅವರು ಅವಾಗ ಕಾಲ್ ಎಳಿತಾರೆ ಸ್ಟ್ರೈಕ್ ರೇಟ್ ಅದು ಇದು ಅಂತ. ಸೊ ಎಲ್ರನು ಅವ್ರು ಎಲ್ಲಾರನು ಸೇರ್ಸ್ಕೊಂಡು ಇಲ್ಲ ಗುರು ನೀವ್ ಹಿಂಗ್ ಹೇಳ್ತೀರಾ, ಇಲ್ಲಿ ಬಂದ್ಬಿಟ್ಟು ಆಡಿ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ತರ ಹೇಳಿದ್ರು. ಅಂಡ್ ಸಂಜಯ್ ಮಂಜ್ರೇಕರ್ ಅವರ ಒಂದು ಪ್ರೊಫೈಲ್ ಅಲ್ಲಿ ಹೋಗಿ ನೋಡ್ದೆ ನಾನು ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸ್ ಎಲ್ಲ ಫುಲ್ ಇದಾಗಿದೆ ಗುರು, ಡ್ರೈನೇಜ್ ತರ ಆಗಿದೆ ಒಂಥರ ಸಂಸ್ಕೃತ ಇರೋದು. ಸಂಸ್ಕೃತ ಅಂಡ್ ಇಟ್ ಈಸ್ ಲಿಮಿಟೆಡ್ ಅಂತ ಆಗಿದೆ ಇವಾಗ ಎಲ್ಲಾ ಪೋಸ್ಟ್ ಗುರು. ಎಲ್ಲಾ ಪೋಸ್ಟ್ ನಾನ್ ನೋಡ್ದೆ ನೋಡೋಣ ಅಂತ ಎಲ್ಲಾ ಪೋಸ್ಟ್ ಕಮೆಂಟ್ಸ್ ಆಫ್ ಫುಲ್ ಕೊಹ್ಲಿ ಫ್ಯಾನ್ ಕ್ಲಬ್ ಎಲ್ಲ ಹೋಗ್ಬಿಟ್ಟು ಯಾರು ಇವನು ಅನ್ನೋ ತರ ಮುಟ್ ನೋಡ್ಕೊಳ್ಳೋ ಬೈದಿರ್ತಾರೆ. ವಿರಾಟ್ ಕೊಹ್ಲಿ ಡ್ರಾಪ್ ಮಾಡಂಗೆ ಇಲ್ಲ ಗುರು. ಲಾಸ್ಟ್ T20 ವರ್ಲ್ಡ್ ಕಪ್ ನೋಡಿದ್ರೆ 2 ಮ್ಯಾನ್ ಆಫ್ ದ ಟೂರ್ನಮೆಂಟ್ಸ್ ಇದೆ. ಆಮೇಲೆ ಈ ಸರ್ತಿ ಏನಾಗಿದೆ, ಅಮೆರಿಕಾಗೆ ಕ್ರಿಕೆಟ್ ನ ತಗೊಂಡು ಹೋಗೋದು ಸ್ವಲ್ಪ ಒಂದು ಬಿಗ್ ನೇಮ್ ಬೇಕೇ ಬೇಕಾಗುತ್ತೆ. ಕ್ರಿಕೆಟ್ ಪಾಯಿಂಟ್ ಆಫ್ ವ್ಯೂ ನೋಡಿದಾರೆ, ಇಂಡಿಯಾ ಪಾಯಿಂಟ್ ಆಫ್ ವ್ಯೂ ಬೇಡೋಣ, ಕ್ರಿಕೆಟ್ ಪಾಯಿಂಟ್ ಆಫ್ ವ್ಯೂ ನೋಡಿದಾರೆ ಒಂದು ಕ್ರಿಕೆಟ್ಗೆ ಪುಷ್ ಸಿಗ್ಬೇಕಂದ್ರೆ, ಅಮೆರಿಕಾದಲ್ಲಿ ಕ್ರಿಕೆಟ್ ಪುಷ್ ಬೇಕಂದ್ರೆ ಒಂದ್ ಒಳ್ಳೆ ನೇಮ್, ಬಿಗ್ ನೇಮ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ತಗೊಂಡೋಗ್ತಾರೆ. ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ಇದ್ದೇ ಇದೆ. ಸಂಜಯ್ ಮಂಜ್ರೇಕರ್ ಬಗ್ಗೆ ಹೇಳೋದೇ ಬೇಡ ಗುರು, ಅವ್ರದ್ದು ಎಲ್ರಿಗೂ ಗೊತ್ತೇ ಇದೆ ಮುಂಬೈ ಲಾಬಿ ಅವ್ರದ್ದು ಎಷ್ಟು ಮಾಡ್ತಾರೆ ಅಂತ. ಇವನ್ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲೂ ನೋಡಿದ್ವಿ, ಅವರು ನಂಗೆ ಸೂರ್ಯಕುಮಾರ್ ಬೇಕು, ನಂಗೆ ತಿಲಕ್ ವರ್ಮಾ ಬೇಕು, ಅವ್ರನ್ನೇ ಆಡಿಸ್ಬೇಕು. ಇವನ್ ಪರ್ಫಾರ್ಮೆನ್ಸ್ ಇಲ್ದೇ ಇದ್ರು T20 ಓಕೆ ಸೂರ್ಯಕುಮಾರ್ ಅದು ಬೆಸ್ಟ್ ಬ್ಯಾಟ್ಸ್ಮನ್, ಬಟ್ ODI ಅವ್ರದ್ದು ಪರ್ಫಾರ್ಮೆನ್ಸ್ ಬಂದೇ ಇಲ್ಲ, ಆದ್ರೂ ಅವ್ರನ್ನೇ ಆಡಿಸ್ಕೊಳ್ತೀನಿ, ಇವನ್ ತಿಲಕ್ ವರ್ಮಾನು ಆಡಿಸ್ಕೊಳ್ತೀನಿ ಅನ್ನೋ ರೀತಿ ಹೇಳ್ತಿದ್ರು. ಅವ್ರದ್ದು ಬಯಸ್ನೆಸ್ ಇದ್ದೇ ಇದ್ದೆ ಗುರು. ಅವ್ರನ್ನ ಏನ್ ಮಾಡಿದ್ರು, ನಾವು ಏನ್ ಹೇಳಿದ್ರು ಒಂದೇ, ಫೀಲ್ಡ್ ಅಲ್ಲಿ ಇರೋರು ಅವ್ರ ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿ ಅವ್ರನ್ನ ಬಾಯಿ ಮುಚ್ಚಿಸ್ಬೇಕಷ್ಟೇ. ಇಲ್ಲ ಅವ್ರ ಬಾಯಿ ಮುಚ್ಚಿಸೋಕೆ ಅವ್ರೇನಪ್ಪ ಒಂದ್ ನಾರ್ಮಲ್ ಕ್ರಿಕೆಟ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಬಟ್ ಇವಾಗ ಕಂಪೇರ್ ಮಾಡಿ ನೋಡಿದ್ರೆ ಇವ್ರು ನಮ್ ಕೊಹ್ಲಿ ಕಾಕ ಒಂದ್ IPL ಸೀಸನ್ ಅಲ್ಲಿ ಎಷ್ಟು ನೋಡಿತಾರಲ್ಲ ಅಷ್ಟು ಹೊಡೆದಾರೋ ಇಲ್ಲೋ ಅಂತ. ಬಟ್ ಮಾತಾಡೋದು ಮಾತ್ರ ದೊಡ್ಡ ಮಾತಾಡ್ತಾರೆ ಗುರು. ಈ ತರ ಅಂದ್ರೆ ಯಾವ ತರ ಬಯಾಸ್ಡ್ ಇರ್ತಾರೆ ಅಂದ್ರೆ ಕೆಲವೊಬ್ರು ಹೇಳ್ತೀನಿ, ಇವ್ರಂತೂ ಫುಲ್ ಮುಂಬೈ ಕೋಟಾನೆ. ಅವ್ರನ್ನ ಆಡ್ಸಿ ಯಪ್ಪ ಮುಂಬೈ ಇಂಡಿಯನ್ಸ್ ಕಳಿಸ್ಬಿಡು ಸುಮ್ನೆ ಅಂತ ಗುರು. ಓವರ್ ಆಲ್ ಆಗಿ ಅದೇ ನಮ್ ಟೀಮ್ ಸಖತ್ತಾಗಿದೆ, ನಂಗಂತೂ ಸಖತ್ತಾಗಿ ಅನಿಸ್ತು. ಅಜಿತ್ ಅಗರ್ಕರ್, ರೋಹಿತ್ ಶರ್ಮಾ ಅಂಡ್ ರಾಹುಲ್ ಈ 3 ಜನ ಎಲ್ಲ ಸೇರ್ಕೊಂಡೆಲ್ಲ ಅದೇ ಅವರು ಒಂದ್ ಪ್ಯಾನಲ್ ಸಖತ್ತಾಗೆ ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಒಬ್ವಿಯಸ್ಲಿ 1.4 ಬಿಲಿಯನ್ ಪೀಪಲ್ ಅಲ್ಲಿ ನೀವು ಒಂದು 11 ಜನ 15 ಜನ ಎಲ್ಲ ಹೋಗ್ತಾರೆ ಅಂದ್ರೆ, ಸೊ ಒಬ್ವಿಯಸ್ಲಿ ಹಾರ್ಡ್ ವರ್ಕ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ನಮ್ಮ ಧರ್ಮ ಆಸ್ ಎ ಕ್ರಿಕೆಟ್ ಫ್ಯಾನು. ಬಟ್ ಒಂದೇ ಒಂದು ಕಳಕಳಿ ಏನಪ್ಪಾ ಅಂದ್ರೆ November 19 ಕರಾಳ ದಿನ, ನಮ್ಗಂತೂ ವರ್ಲ್ಡ್ ಕಪ್ ಸೋತಿರೋ ದಿನ, ಒನ್ ಡೇ ವರ್ಲ್ಡ್ ಕಪ್. ಅದನ್ನ ನಾನು ನೆನಪಿಸ್ತಿಲ್ಲ, ಬಟ್ ನಂಗೆ ಮೂವ್ ಆನ್ ಆಗಕ್ಕೆ ಆಗಿಲ್ಲ ಇನ್ನು. ಸೊ ಅದನ್ನ ಒಂಚೂರು ಮೂವ್ ಆನ್ ಆಗ್ಬೇಕು. ಅದರಿಂದ ಅಂದ್ರೆ ಈ T20 ವರ್ಲ್ಡ್ ಕಪ್ ಗೆಲ್ಲೇಬೇಕು ಗುರು. ಸೊ ಇದೊಂದು ಕ್ರೂಷಿಯಲ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಗುರು. ಎಲ್ಲ ಟೀಮ್ಗಾಯ್ತು, ಇಂಡಿಯನ್ ಟೀಮ್ಗಾಯ್ತು, ನಮ್ಗೆ ಎಲ್ರಿಗೂ ಒಂಥರ ಕ್ರೇಜಿ T20 ವರ್ಲ್ಡ್ ಕಪ್ ಅಂತಾನೆ ಹೇಳ್ಬೇಕು. ಸೊ ಈ ವರ್ಲ್ಡ್ ಕಪ್ ಇವ್ರು ಗೆಲ್ಕೊಂಡ್ ಬರ್ಲಿ. ಸೊ ನನ್ ಕಡೆಯಿಂದ ಗುರು ಏನಿಲ್ಲ, ಪ್ರಾರ್ಥನೆ ಅಷ್ಟೇ, ಗೆಲ್ಲಿ ಅಂತ ಅಷ್ಟೇ. ನಿಜ ಗುರು, ನಿಜ. ಏನೇ ಟೀಮ್ ಇರ್ಲಿ, ಇಂಡಿಯಾದಲ್ಲಿ ಟ್ಯಾಲೆಂಟ್ ಏನು ಪೂಲ್ ಅಂತ ಇರುತ್ತಲ್ಲ ತುಂಬಾ ವೈಡ್ ಇದೆ. ಸೊ ಅದರಲ್ಲಿ 15 ಸೆಲೆಕ್ಟ್ ಮಾಡಿದ್ರೆ ತುಂಬಾ ಜನ ಮಿಸ್ ಆಗೇ ಆಗ್ತಾರೆ. ಎವ್ರಿ ಟೈಮ್ ನಾವು 15 ಬಂದಾಗ ಅವ್ರು ಇಲ್ಲ ಇವ್ರಿಲ್ಲ ಅಂತ ಹೇಳ್ತೀವಿ, ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ, ಅದನ್ನ ಹಾಕೋಕೊಳಕ್ ಆಗಲ್ಲ. ಸೊ ಏನ್ ಸೆಲೆಕ್ಟ್ ಮಾಡಿದಾರೆ ಅವ್ರನ್ನ ಬ್ಯಾಕ್ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡಿ, ಅಟ್ಲೀಸ್ಟ್ ಟೀಮ್ಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕೊಡೋಣ ಅಂತ ಹೇಳ್ಬೋದು ಅಷ್ಟೇ. ಎಸ್ ನೋಡೋಣ ಏನಾಗತ್ತೆ ಅಂತ. ಅಂಡ್ ಇದು ಒಂಚೂರು ಜಾಸ್ತಿ ಅಂದ್ರೆ ಲೈಕ್ ಲಾಂಗ್ ವಿಡಿಯೋ ತರ ಆಗತ್ತೆ. ಬಟ್ ಆದ್ರೆ ಒಂಚೂರು ಕ್ರೇಜ್ ಆಗಿ ಮಾತಾಡಿದೀವಿ, ಫುಲ್ ಡಿಸ್ಕಸ್ ಮಾಡಿದೀವಿ, ಡೀಪ್ ಡಿಸ್ಕಷನ್ ಅಂತ. ಯಾಕೆ ಹೇಳಿದೆ ಅಂತಂದ್ರೆ ಈ ತರ ಡೀಪ್ ಡಿಸ್ಕಷನ್ ಮಾಡಿದೀವಿ ಅಂತ ನಮ್ಗೆ ಅನಿಸ್ತು. ಸ್ವಲ್ಪ ಕ್ರೇಜ್ ಆಗಿ ಅನಾಲಿಸಿಸ್ ಆಯ್ತು. ಸೊ ನಿಮ್ಗೆ ಈ ವರ್ಲ್ಡ್ ಕಪ್ ಅಂದ್ರೆ ಲೈಕ್ ವರ್ಲ್ಡ್ ಕಪ್ ಸ್ಕ್ವಾಡ್ ಇಂಡಿಯಾಸ್ ಒಂದು ಪ್ರೊಬೆಬಲ್ 11 ಈ T20 ವರ್ಲ್ಡ್ ಕಪ್ಗೆ ಏನು ಎತ್ತ ಯಾವ ತರ ಅಂತ ನಿಮ್ಗೆ ಏನಾದ್ರು ಡಿಫ್ರೆಂಟ್ ಆಗಿ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಯಾರಾದ್ರೂ ಇನ್ಕ್ಲೂಡ್ ಮಾಡ್ಬೇಕಾಗಿತ್ತು, ಯಾರನ್ನ ಇನ್ಕ್ಲೂಡ್ ಮಾಡ್ಲಿಲ್ಲ, ಯಾರು ಮಿಸ್ ಔಟ್ ಆದ್ರು, ಸೊ ಅದೆಲ್ಲ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಓಪನ್ ಇರುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಲಾಂಗ್ ವಿಡಿಯೋನ ಮುಗಿಸುವಂತ ಸಮಯ.
ಸೊ ಇನ್ನೊಂದೇನಪ್ಪಾ ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಸ್ಲೋ ಅನ್ಸಿದ್ರೆ 1.25 ಇಟ್ಟು ನೋಡ್ಬೋದು, ಅದು ನಿಮ್ಮಿಷ್ಟ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಲೆಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಜಗ್ಗು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.